Dear students, we are here going to discuss about problem of slums. Emergence of slums. Slums refers to makeshift housing or shanties found especially in urban areas and are characterized by lack of basic facilities, squalor and overcrowding. There is no regular supply of water, electricity or proper sanitation facilities. Slums are generally built on government land that is lying unclaimed or vacant. They are mostly occupied by migrant workers, unskilled labor, domestic workers, and other such persons who cannot afford proper housing in the cities. Almost 49% of the total population in Mumbai lives in slums, hence its widespread prevalence is unquestionable. ಜಗತ್ತಿನ ಹೆಚ್ಚಿನ ಎಲ್ಲ ಅಭಿವೃದ್ಧಿಯ ಪಥದಲ್ಲಿರುವ ದೇಶಗಳಲ್ಲಿ ಕಾಣಬರುವುದಾಗಿರುವಂಥ ಭಾರತದಲ್ಲಿಯೂ ನಗರಗಳಲ್ಲಿನ ಜನಸಂಖ್ಯೆ ಒಂದೇ ಸಮನೆ ಏರುತ್ತಲಿದೆ. ಏರುಗತಿಯ ಈ ಜನಸಂಖ್ಯೆ ಕೇಂದ್ರೀಕರಣದಿಂದಾಗಿ ಭಾರತದ ನಗರಗಳಲ್ಲಿ ಹಲವಾರು ಬಗೆಯ ಸಾಮಾಜಿಕ, ನಾಗರಿಕ, ಆರ್ಥಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳು ತಲೆದೂರಿವೆ. ಗ್ರಾಮೀಣ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯ ಒತ್ತಡದಿಂದ ದೂಡಲ್ಪಟ್ಟು ಮತ್ತು ನಗರಗಳ ಆಕರ್ಷಣೆಯಿಂದ ಸೆಳೆಯಲ್ಪಟ್ಟು ಭಾರೀ ಸಂಖ್ಯೆಯ ಜನರು ಗ್ರಾಮೀಣ ಪ್ರದೇಶಗಳನ್ನು ತೊರೆದು ನಗರಗಳತ್ತ ವಲಸೆ ಹೋಗುತ್ತಲೇ ಇದ್ದಾರೆ. ಒಮ್ಮೆ ನಗರವನ್ನು ಸೇರಿದವರು ಪುನಃ ಅವುಗಳನ್ನು ತೊರೆದು ಗ್ರಾಮಗಳತ್ತ ಮರಳುವವರ ಸಂಖ್ಯೆ ತೀರಾ ನಗಣ್ಯವಾಗಿದೆ, ಅಥವಾ ಇಲ್ಲವೇ ಇಲ್ಲ ಎಂದರೂ ಸಲ್ಲುವುದು. ನಗರಗಳಲ್ಲಿ ಕೇಂದ್ರೀಕೃತವಾಗಿರುವ ಈ ಭಾರೀ ಪ್ರಮಾಣದ ಜನಸಂಖ್ಯೆಯಿಂದಾಗಿ, ಅರ್ಥಾತ್ ನಗರೀಕರಣದ ನಾಗಾಲೋಟದಿಂದಾಗಿ ಹಲವಾರು ಬಗೆಯ ಸಮಸ್ಯೆಗಳು ಸೃಷ್ಟಿಯಾಗಿದ್ದು, ಅವುಗಳಲ್ಲಿ ಕೊಳಚೆ ಪ್ರದೇಶದ ಸಮಸ್ಯೆ ಕೂಡ ಒಂದಾಗಿರುತ್ತದೆ. The figures relating to urban population living in slums are not accurately available. However, it is commonly accepted that nearly 1/5 of the total population in India lies in slums. The task force on housing and slum development appointed by the Planning Commission of India estimated that nearly 23% or over 3 crores persons as the urban slum dwellers in India. The proportion of the slum dwellers increased with the size of the urban population. Cities with less than 1 lakh population have 17.5%. Cities with the population between 1 lakh and 10 lakhs have 21.5%, and cities having more than 10 lakhs of population have 35.5% slum dwellers in the total population. The 4 metropolitan cities have around 50% of the total population living in slums by now. ಅನಿಯಂತ್ರಿತ ನಾಗರೀಕರಣದ ದುಷ್ಫಲದಂತಿರುವ ಕೊಳಚೆ ಪ್ರದೇಶಗಳು ಅನಿಯಂತ್ರಿತ ಕೈಗಾರಿಕೀಕರಣ ಹಾಗೂ ನಗರೀಕರಣಗಳ ಅಭಿಶಾಪದಂತಿದೆ. ನಗರಗಳಲ್ಲಿ ಕಾಣಬರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಕೊಳಚೆ ಪ್ರದೇಶಗಳ ಸಮಸ್ಯೆ. ನಗರಗಳಲ್ಲಿ ಎದ್ದು ಕಾಣುವ ಬೃಹತ್ ಸೌಧಗಳ, ಗಗನಚುಂಬ ಕಟ್ಟಡಗಳ, ಚಿತ್ತಾಕರ್ಷಕ ಮನೆಗಳಲ್ಲದೆ ಅವುಗಳ ಜೊತೆಗೆ ಹೊಲಸು ಕೇರಿಗಳು, ಕೊಳಚೆ ಪ್ರದೇಶಗಳು, ಕೊಳಗೇರಿಗಳು, ಕೊಂಪೆಗಳು, ಜುಗ್ಗಿ ಜೋಪಡಿಗಳು, ಬಸ್ತಿಗಳು, ಝೋಪಡ್ಪಟ್ಟಿಗಳು, ಚೆರ್ರಿಗಳು ಎಂದು ಮುಂತಾಗಿ ಕರೆಯಲ್ಪಡುವ ಬಡಜನರ ಚಿಕ್ಕ ಚಿಕ್ಕ ಝೋಪಡಿಗಳ ಸಮೂಹ ಇವೆ. ಇವುಗಳಲ್ಲಿ ಹೊಲಸು, ಗಲೀಜು, ಕಿಕ್ಕರಿತತೆ, ನಿರುದ್ಯೋಗ, ಬಡತನ, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ರೋಗ ರುಜಿನ, ಅನೈತಿಕತೆ, ಅನಾರೋಗ್ಯ, ಅಪರಾಧ, ಪರಂಪರೆ. The National Institute of Urban Affairs, New Delhi has recorded that emergence of slum is essentially the product of 3 forces: demographic dynamism of a city attracting more people from the rural areas offering greater potential for employment, its incapacity to meet the rising demand for housing, the existing urban land policies that prohibit the access of the poor to the urban land market. The urban poor are left with no choice but to make or take shelter illegally on any available piece of land. A slum is the consequence of blight in the old parts of the city. The magnitude of the problem of slum is alarming. ಇಂತಹ ನಗರ ಜೀವನದ ಕಳಂಕಗಳೆಂದು ಕರೆಯಬಹುದಾದ ಅಂಶಗಳೆಲ್ಲವೂ ಮೇಳವಿರಿಸುತ್ತವೆ. ನಾಗರಿಕ ಮಾನವನ ಜೀವನಕ್ಕೆ ತೀರಾ ಕನಿಷ್ಠವಾದ ಅವಶ್ಯಕತೆಗಳೆಂದು ನಾವು ಯಾವುದನ್ನು ಕರೆಯಬಹುದೋ ಅಂತಹ ಕನಿಷ್ಠ ಅವಶ್ಯಕತೆಗಳಿಂದ ವಂಚಿತರಾದ ಸಹಸ್ರಾರು ಹಾಗೂ ಲಕ್ಷಾಂತರ ಮಂದಿ ಇಂತಹ ಪ್ರದೇಶಗಳಲ್ಲಿ ಜೀವಿಸುತ್ತಿದ್ದಾರೆ.
ಕೊಳಚೆ ಪ್ರದೇಶಗಳು ನಗರಗಳಿಗೆ ಅಂಟಿಕೊಂಡಿರುವ ಸಮಸ್ಯೆಯಾಗಿರುವುದರಿಂದ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿನ ನಗರಗಳಲ್ಲಿ ಇಂತಹ ಕೊಳಚೆ ಪ್ರದೇಶಗಳನ್ನು ಕಾಣಬಹುದು. ಭಾರತದ ಮುಂಬೈ, ಕೋಲ್ಕತ್ತಾ, ದೆಹಲಿ, ಮದ್ರಾಸ್, ಬೆಂಗಳೂರುಗಳಂತಹ ನಗರಗಳಲ್ಲಿ ಮಾತ್ರವಲ್ಲದೆ ನ್ಯೂಯಾರ್ಕ್, ಪ್ಯಾರಿಸ್, ಲಂಡನ್, ಬ್ಯಾಂಕಾಕ್ ಮುಂತಾದ ಬೃಹತ್ ನಗರಗಳಲ್ಲಿಯೂ ಇವು ಕಾಣಸಿಗುತ್ತವೆ. ಇಂತಹ ಮುಂದುವರಿದ ದೇಶಗಳಲ್ಲಿನ ಸರ್ಕಾರಗಳಿಗೂ ಅಲ್ಲಿನ ನಗರಗಳ ಕೊಳಚೆ ಪ್ರದೇಶಗಳು ನಿವಾರಣೆ ಮಾಡಿ ಕೊಳಚೆ ನಿವಾಸಿಗಳ ಸಂತೃಪ್ತಿಕರ ಪುನರ್ವಸತೀಕರಣವು ಸಾಧಿಸುವುದು ಸಾಧ್ಯವಾಗುವುದಿಲ್ಲ. ನಗರಗಳ ಜೀವಂತ ಕಸದ ಬುಟ್ಟಿಗಳು ಎಂದು ಕರೆಯಲಾಗುತ್ತಿರುವ ಈ ಕೊಳಚೆ ಪ್ರದೇಶಗಳ ಸಮಸ್ಯೆ ಭಾರತದಂತಹ ದೇಶಕ್ಕೆ ಬಹಳ ಗಂಭೀರ ಸವಾಲೊಡ್ಡಿದೆ. The Government of India, for purposes of implementation of various schemes relation to urban development, has defined a slum area as follows. A slum area means any area where such dwellings predominate which by reason of dilapidation, overcrowding, faulty management and design of buildings, narrowness and faulty arrangement of streets, lack of ventilation, lack of sanitation facilities, inadequacy of open spaces and community facilities, or any combination of these factors are determinantal to safety, health and morale. Thus, these slums areas are also referred to as the blighted area, renewal area, grey area and lower income area. Michael Harrington says that in the face of rapid industrial urban growth in the technological advanced and capitalistic country like the USA, also there are such slums that at times are referred to as the other America. The condition in slum are deplorable. ಭಾರತ ಸರ್ಕಾರವು ನಗರ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೊಳಚೆ ಪ್ರದೇಶವನ್ನು ಈ ಮುಂದಿನಂತೆ ವ್ಯಾಖ್ಯಾನಿಸಿದೆ. ಶಿಥಿಲಗೊಂಡ, ಕಿಕ್ಕಿರಿದ ಜನಸಂದಣಿಯಿಂದ ಕೂಡಿದ, ದೋಷಪೂರ್ಣ ವ್ಯವಸ್ಥೆಯ, ಗಾಳಿ, ಬೆಳಕು ಮತ್ತು ನೈರ್ಮಲ್ಯ ಸೌಲಭ್ಯಗಳ ಅಭಾವ ಅಥವಾ ಈ ಎಲ್ಲ ಅಂಶಗಳು ಒಟ್ಟಿಗೆ ಇರುವ ವಾಸಗೃಹಗಳ ದುಸ್ಥಿತಿಯಿಂದಾಗಿ ಅಲ್ಲಿ ವಾಸಿಸುವವರ ರಕ್ಷಣೆ, ಆರೋಗ್ಯ ಮತ್ತು ನೈತಿಕ ಬೆಳವಣಿಗೆಗೆ ಧಕ್ಕೆ ಎನಿಸುವ ವಸತಿ ಗೃಹಗಳಿಂದ ಕೂಡಿದ ಪ್ರದೇಶವೇ ಕೊಳಚೆ ಪ್ರದೇಶ. Water bodies and markets. The settlements are built with whatever material people there can find. If corrugated sheets or gunny bags or polythene bags, this is not only unhygienic but also creates complications during monsoon. Where there is flooding during heavy rains, there is no regular supply of water through pipes. This makes obtaining clean drinking water very difficult. Used and dirty water is not properly disposed of through covered pipes, but is just roughly directed away from the settlements, since there is no proper sewage or wastage disposal system. Garbage is accumulated near the slums or thrown into the water bodies in case the slums are near a water body. There are no proper sanitation facilities and people tend to defecate in public. There is no regulated supply of electricity in slums, making living conditions very poor. In conclusion, the standard of living is extremely poor. The existence of such conditions make it easier for people living here to contract diseases and easily spread infectious diseases because many people live in close quarters. There is no regular supply of water through pipes. This makes obtaining clean drinking water very difficult. Used and dirty water is not properly disposed of through covered pipes. In conclusion, the standard of living is extremely poor. The existence of such conditions makes it easier for people living here to contract diseases and easily spread infectious diseases because many people live in close quarters. ಮುಂಬೈನಲ್ಲಿರುವ ಕೊಳಚೆ ಪ್ರದೇಶಗಳ ನಿರ್ಮೂಲನ ವಿಚಾರಗೋಷ್ಠಿಯೊಂದರಲ್ಲಿ ಶಿಥಿಲವಾದ ಮತ್ತು ಅಲಕ್ಷ್ಯಕ್ಕೆ ಒಳಪಟ್ಟ ಕಟ್ಟಡಗಳಿಂದ ಕಿಷ್ಕಿಂದವೆನಿಸಿದ ಅಂಕುಡೊಂಕು ಆಕ್ರಮಿಸಲ್ಪಟ್ಟ ಅವ್ಯವಸ್ಥಿತವಾದ ಬೆಳೆದಂತಹ ಮತ್ತು ಸಾಮಾನ್ಯವಾಗಿ ಅಲಕ್ಷಿಸಲ್ಪಟ್ಟ ಅವ್ಯವಸ್ಥಿತವಾಗಿ ಬೆಳೆದಂತಹ ಮತ್ತು ಅತಿ ಹೆಚ್ಚಿನ ಜನಸಂದಣಿಯಿಂದ ಕೂಡಿರುವ ಪ್ರದೇಶವೆಂದು ಕರೆಯಬಹುದು. ಕೊಳಚೆ ಪ್ರದೇಶಗಳು ನಗರ ಅಥವಾ ಪಟ್ಟಣಗಳಲ್ಲಿ ಕಾಣಬರುತ್ತಿದ್ದು ಅನಾರೋಗ್ಯ, ಕೊಳಕು, ಅನೈರ್ಮಲ್ಯ ಹಾಗೂ ಅನೈತಿಕತೆಯ ಆಗರಗಳಾಗಿವೆ. ಸಮಾಜದ ತೀರ ಕೆಳವರ್ಗದ ಅಥವಾ
ಕಡುಬಡವರ ವಾಸಸ್ಥಳವಾಗಿರುವ ಈ ಪ್ರದೇಶಗಳನ್ನು ಕೆಲವೊಮ್ಮೆ ಪಾಪಕೂಪಗಳು, ಜೀವಂತ ಕಸದ ಬುಟ್ಟಿಗಳು ಎಂದು ಕರೆಯುವುದುಂಟು.